ಇನ್ನೊಂದು ಒಂದೇ ಲಾಸ್ಟ್ ಪ್ರಯಾಗ್ರಾಜ್ ಕಾಲ್ ತೊಳಿತು ಸಣ್ಣದಾಗ ಒಂದು ಯಾವುದು ಪ್ರಯಾಗ್ರಾಜ್ ಪ್ರಯಾಗ್ರಾಜ್ ಇವತ್ತಾಗಿದೆಯಾ? ಓ ನನಗೆ ಗೊತ್ತಾಗಿಲ್ಲ. ಕಾಲ್ ತೊಳಿತ ಪೇಪರ್ ಇರಲಿಲ್ಲ ಇವತ್ತು ಬೆಳಗ್ಗೆ. ಒಂದು 50ಕ್ಕೂ ಹೆಚ್ಚು ಜನ ಏನಾಗಿದೆ? ತುಂಬಾ ಸೀರಿಯಸ್ ಇಂಜುರಿ ಕರ್ನಾಟಕದವರು ಒಂದಷ್ಟು ಜನ ಇದ್ದಾರೆ. ಕರ್ನಾಟಕದವರು ಒಂದಷ್ಟು ಜನ ಇದ್ದಾರೆ. ಈಗ ನಾವು ನೋಡ್ತೀವಿ, ಯಾಕಂದರೆ ಇಂಥ ತೀರ್ಥ ಸ್ಥಳಗಳು ಮತ್ತು ಇಂಥ ಧರ್ಮಕ್ಷೇತ್ರಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಹೋಗ್ತಾರೆ. ಅದರಲ್ಲೂ ಕೂಡ ಕುಂಭಮೇಳಕ್ಕೆ ಕೋಟ್ಯಾಂತರ ಜನ ಇವತ್ತು ನನಗೆ ಗೊತ್ತಿರುವಾಗ ಇವತ್ತು ಕೋಟಿಗಳ ಜನ ಅಲ್ಲಿ ಹೋಗಿ 10 ಕೋಟಿಯಷ್ಟು ಹೋಗಿದ್ದಾರೆ ಅಂತ ಒಂದು ಮಾಹಿತಿ ಇದೆ. ಅಂದರೆ ಖಂಡಿತ ಅದು ಯಾವುದೇ ಸರ್ಕಾರಕ್ಕೆ ಅದು ನಿಯಂತ್ರಣ ಮಾಡೋದು ಅಷ್ಟು ಸುಲಭ ಇರೋದಿಲ್ಲ. ಮತ್ತು ನಾವು ಅನೇಕ ಘಟನೆಗಳು ಈ ಥರ ಬೇರೆ ಬೇರೆ ಕಡೆ ಮಕ್ಕಾದಲ್ಲೂ ಆಗಿರುವಂಥದ್ದು ಕೇಳಿದ್ದೀವಿ, ಬೇರೆ ಬೇರೆ ಕಡೆ ಅನೇಕ ತಿರುಪತಿಯಲ್ಲಿ ಆಗಿರುವಂಥದ್ದು ಕೇಳಿದ್ದೀವಿ. ಸೊ ಇದೆಲ್ಲ ಆ ಘಟನೆಗಳು ಎಚ್ಚರಿಕೆ. ಇದು ಒಂದು ವ್ಯವಸ್ಥೆಗಳಲ್ಲೂ ಕೂಡ ನಾವು ಎಚ್ಚರಿಕೆ ಆಗುವಂಥದ್ದು, ಮತ್ತು ಜನರು ಕೂಡ ಅದನ್ನು ಯಾವ ರೀತಿಯಾಗಿ ನಾವು ಎಚ್ಚರಿಕೆ ಇರಬೇಕು ಅದನ್ನು ನೋಡಬೇಕಾಗ್ತದೆ. ನನಗೆ ಪೂರ್ತಿ ಮಾಹಿತಿ ಇಲ್ಲ, ಆದರೆ ಯಾರೂ ಅದರಲ್ಲಿ ತೀರ್ಕೊಂಡಿಲ್ಲ. ಅದು ಸ್ವಲ್ಪ ಏಟ್ ಆಗಿದೆ ಅಂತಲ್ಲ, ಸ್ವಲ್ಪ ಅಂತ ಇರುವಂಥ ಕೆಲವೆಲ್ಲ ಸೀರಿಯಸ್ ಇದ್ದಾರೆ. ಇನ್ನೂ ಗೊತ್ತಾಗಲಿ, ಪೂರ್ತಿ ಮಾಹಿತಿ ಬರಲಿ. ಆದರೆ ಯಾಕೆಂದರೆ ಕುಂಭಮೇಳಕ್ಕೆ ನಾವು ಹೋಗುವಂಥದ್ದು ಒಂದು ಒಳ್ಳೆಯ ಉದ್ದೇಶದಿಂದ ಮತ್ತು ಅಲ್ಲಿ ಭಾಗವಹಿಸಬೇಕು, ಆ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಜಗತ್ತಿನಲ್ಲಿ ನಾವು ಹೋಗಿ ಅದರಲ್ಲಿ ವಿಲೀನರಾಗಬೇಕು ಮತ್ತು ಅದನ್ನು ಅನುಭವಿಸಬೇಕು ಅಂತ ಹೋಗ್ತೀವಿ. ಒಂದು ಒಳ್ಳೆಯ ಇದೊಂದು ಇಚ್ಛೆಯಿಂದ ಹೋಗಿರ್ತಾರೆ. ಸೊ ಇಂಥ ಘಟನೆ ಆದಾಗ ಖಂಡಿತ ನೋವಾಗ್ತದೆ. ಬಟ್ ಎಲ್ಲೇ ಇಂಥ ಘಟನೆ ಆದರೂ ಕೂಡ ಅದು ನಾವು ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಆ ಸರ್ಕಾರ ಅಲ್ಲಿ ಖಂಡಿತ ಅವ್ರಿಗೂ ಸವಾಲಿದೆ. ಇನ್ನೂ ಚೆನ್ನಾಗಿ ಅದನ್ನು ಮಾಡಲಿ, ಯಾರಿಗೂ ಏನೂ ಅಪಾಯ ಆಗದೇ ಇರೋ ಥರ ಭಗವಂತ ಅವ್ರನ್ನ ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ.